ಹರಿ ಓಂ ಸಾಯಿರಾಮ್ ಸ್ನೇಹಿತರೆ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ಟ್ಯಾರೋಟ್ ರೀಡಿಂಗಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ, ಅವರು ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದು ಏನು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮಗೂ ಸಮ್ಟೈಮ್ಸ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅಥವಾ ಸಡನ್ನಾಗಿ ಅವರು ನಿಮಗೆ ನೆನಪಾಗ್ತಾರೆ. ಆ ವ್ಯಕ್ತಿ ತುಂಬ ನೆನಪಾಗ್ತಾರೆ. ಅದು ಯಾಕೆ ಆ ಥರ ಆಗ್ತಾಯಿದೆ? ಆ ವ್ಯಕ್ತಿಯಿಂದ ನಿಮಗೆ ಕಾರ್ಮಿಕ್ ರಿಲೇಷನ್ಶಿಪ್ ಇನ್ನೂ ಕಟ್ಟಾಗಿಲ್ವಾ? ಕಾರ್ಡ್ ಕಟ್ಟಾಗಿಲ್ವಾ? ಇನ್ನೂ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದಿನ್ನ ಜೀವದ ಋಣ ಅಂತ ಹೇಳ್ತಾರೆ ನೋಡಿ, ಆ ಋಣ ಇನ್ನೂ ಇದೆಯಾ ಏನು ಅನ್ನೋದಂಥದ್ದನ್ನು ನೋಡೋಣ. ಎಸ್ ಸ್ನೇಹಿತರೆ, ಇವತ್ತು ಏನು ನೋಡ್ತಾ ಇದ್ದಾರೆ, ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮಗೆ ಅವರು ಪದೇ ಪದೇ ನೆನಪಾಗ್ತಾ ಇರ್ತಾರೆ. ಓಕೆ, ಇಲ್ಲ ಅಂದರೆ ನಿಮಗೂ ಅವ್ರಿಗೂ ಆ ರಿಲೇಷನ್ಶಿಪ್ ಕಟ್ ಆಗಿದರೆ, ಕಂಪ್ಲೀಟಾಗಿ ನಿಮಗೂ ಅವ್ರಿಗೂ ಋಣ ಮುರಿದಿದ್ರೆ, ನೀವು ಅವ್ರನ್ನ ಅಷ್ಟೊಂದು ನೆನಪು ಮಾಡ್ಕೊಳ್ಳಲ್ಲ, ಅಷ್ಟು ಫೀಲ್ ಆಗಲ್ಲ ಮನಸ್ಸಿಗೆ. ಓಕೆ, ನಿಮ್ಗೆ ಆ ರೀತಿ ಆಗ್ತಾಯಿದೆ. ಈವನ್ ಅವ್ರಿಗೂ ಕೂಡ ಆ ಥರ ಆಗ್ತಾಯಿದೆ. ಆದರೆ ನಿಮ್ಮ ಮಧ್ಯದಲ್ಲಿ ಇನ್ನೂ ಋಣ ಮುಗ್ದಿಲ್ವಾ? ಆ ಋಣ ಮುಗ್ದಿದೆಯಾ ಇಲ್ವಾ? ಅಥವಾ ಇನ್ನು ನಿಮ್ಮಿಬ್ಬರ ಮಧ್ಯದಲ್ಲಿ ಆ ಸಂಬಂಧ ಇನ್ನೂ ಕಂಟಿನ್ಯೂ ಆಗೋ ಅಂಥದ್ದು ಟೈಮ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನು ಕಾರ್ಡಲ್ಲಿ ನೋಡೋಣ. ಓಕೆ, ಮೊದಲಿಗೆ ಇವಾಗ ನಿಮ್ಮ ಪರ್ಸನ್ನು, ಯಾವ ವ್ಯಕ್ತಿನ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯ ಮನಸ್ಸಿನ ಸ್ಥಿತಿ, ಮನಸ್ಸಿನ ಭಾವನೆ ಏನಿದೆ, ಈಗ ಅವ್ರು ಯಾಕೆ ನಿಮ್ಮನ್ನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾಕೆ ಅಷ್ಟೊಂದು ಥಿಂಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ತುಂಬ ಅಬ್ಸೆಸ್ಡ್, ಅಂದರೆ ಅವರು ನಿಮ್ಮನ್ನು ತುಂಬ ನೆನಪು ಮಾಡಿಕೊಂಡು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಲೈಫಲ್ಲಿ ನೀನು ಇರಬೇಕಾಗಿತ್ತು ಅಂಥದ್ದು, ಅಥವಾ ನಾನು ತಪ್ಪು ಮಾಡಿದೆ, ಅಥವಾ ಇನ್ನೇನಾದರೂ ಒಂದನ್ನು ಅವರು ಅಂದ್ಕೊಳ್ತಿರ್ಬೋದು. ನೋಡೋಣ ಬನ್ನಿ ಸ್ನೇಹಿತರೆ, ಏನು ಅಂದ್ಕೊಳ್ತಾ ಇದ್ದಾರೆ ಅವರು ಅನ್ನೋವಂಥದ್ದನ್ನು. ಐ ಲಾಸ್ಟ್ ಮೈ ಸೆಲ್ಫ್ ಫಾರ್ ಎ ಲಿಟಲ್ ವೈಲ್. ಓಕೆ, ಅವರು ನಿಮ್ಮ ಜೀವನದಲ್ಲಿ ಬಂದಾಗ ಅವ್ರು ಆ್ಯಕ್ಚುಲಿ ಅನ್ಕೋತಾ ಇರೋದು, ನೀವು ಬಂದಾಗ ಅವರು ಮರ್ತು ಬಿಟ್ಟಿದ್ರು. ಅವರ ಲೈಫಲ್ಲಿ ಅವ್ರಿಗೆ ಏನು ಬೇಕಾಗಿತ್ತು ಅಂಥದ್ದೆಲ್ಲ ನೀವು ಕೊಟ್ಟಿದ್ದೀರಾ ನೀವು ಆ್ಯಕ್ಚುಲಿ. ಓಕೆ, ಅವರು ಯಾವ ರೀತಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಅವರು ಕಳೆದೋಗಿದ್ರು. ಬಟ್ ಈಗ ಅದು ಸೆನ್ಸ್ ಆಗ್ತಾಯಿದೆ, ಅದು ನನಗೆ ಫೀಲ್ ಆಗ್ತಾಯಿದೆ. ನೀವು ಅವ್ರನ್ನ ಬಿಟ್ಟು ಬಂದ ಮೇಲೆ ಅವ್ರಿಗೆ ಎಲ್ಲನೂ ಕಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಅವ್ರಿಗಷ್ಟು ಭಾಳ ಅಷ್ಟೊಂದು ನೀವೇ ಎಲ್ಲ ಪ್ರಪಂಚ ಅನ್ನೋದು ನೀವು ಬಿಟ್ಟು ಹೋದ ಮೇಲೆ ಅವ್ರಿಗೆ ಇವಾಗ ಅನ್ನಿಸ್ತಾ ಇದೆ, ಅವ್ರಿಗೆ ಇವಾಗ ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನೀವು ಬಿಟ್ಟು ಬಂದ ಮೇಲೆ ಸ್ನೇಹಿತರೆ. ಖಂಡಿತವಾಗ್ಲೂ ಇದು ಅವರ ಮನಸ್ಥಿತಿ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಎಸ್, ಇದು ಎಲ್ಲ ಸಂಬಂಧಗಳಲ್ಲೂ, ವ್ಯಕ್ತಿತ್ವಗಳಲ್ಲಿ ಏನಂದರೆ, ಅವರು ಎಲ್ಲವನ್ನೂ ನಿಮ್ಮ ಹತ್ರ ಹಂಚ್ಕೋತಾ ಇದ್ದರೆ, ಅಥವಾ ಎಲ್ಲವನ್ನೂ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಿದ್ದಂಥ ವ್ಯಕ್ತಿ ಆದರೆ ಖಂಡಿತವಾಗ್ಲೂ ಅವ್ರಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಇವಾಗ ಅನ್ನಿಸ್ತಾ ಇದೆ ಅವರ ಜೀವನದಲ್ಲಿ ಏನು ನಡೆದಿದೆ, ಏನೇನು ಹಂಚ್ಕೋಬೇಕು, ಖುಷಿ ಸಂತೋಷವನ್ನು ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವ್ರಿಗೆ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಇದೆ, ನೀವು ಬೇಕು ಅನ್ನೋ ಮನೋಭಾವನೆ ಇನ್ನೂ ಅವ್ರಿಗಿದೆ, ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಲವು ಥಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ ಸ್ನೇಹಿತರೆ. ಎಸ್, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಏನೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ನೋಡೋಣ. ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನಾವ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಅವ್ರಿಗಿದು ಟೈಮ್, ಇದು ಅವರು ಹೀಲಪ್ ಆಗೋದಕ್ಕೆ. ಅವರು ಮಾಡ್ಕೊಂಡಿದ್ದಂಥ ಅವಾಂತರಗಳು, ಅವ್ರು ಮಾಡ್ಕೊಂಡಿದ್ದಂತಹ ತಪ್ಪು ಕೆಲಸಗಳು, ಅಥವಾ ಕೆಲವು ಸಿಚುಯೇಷನ್ ಅವ್ರಿಗೆ ಆ ರೀತಿ ಮಾಡಿಸಿರ್ಬೋದು ಸ್ನೇಹಿತರೆ. ಆ ಸಿಚುಯೇಷನ್ ಇವಾಗ ಅದು ಹೇಳ್ತಾ ಇದೆ, ಇವಾಗ ಅದು ನಿಮ್ಮ ಬಳಿ ಇವಾಗ ಹೇಳ್ತಾ ಇದೆ, ಅದು ಅವ್ರಿಗೆ ಹೀಲಪ್ ಆಗಬೇಕು. ಎಸ್, ಅವ್ರು ಹೀಲಪ್ ಆಗಲೇಬೇಕು. ಇಲ್ಲ ಅಂದರೆ ಅವರು ನಿಮ್ಮ ಜೊತೆ ಈ ರೀತಿ ನಡ್ಕೋತಾ ಇರಲಿಲ್ಲ, ನಿಮ್ಮನ್ನು ದೂರ ಮಾಡ್ಕೋತಾ ಇರಲಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್, ಖಂಡಿತವಾಗ್ಲೂ ಅವರ ಮನಸ್ಥಿತಿ ಹೀಗಿದೆ ಅಂತ ಹೇಳ್ತೀನಿ. ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್. ಈಗ ಅವರಿಗೆ ಡಿಫ್ರೆಂಟಾಗಿ ಇರಬೇಕಾಗಿತ್ತು ಥಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೆ ಅಂತಂದರೆ ಅವರು
ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಬಿಟ್ಟು ಹೋಗಿದ್ದೀರೋ ಅಥವಾ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರೋ ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಇವಾಗ ಮಾತುಕತೆ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಅನ್ನಿಸ್ತಾ ಇದೆ ಈ ದಿನ ಬೇಡ ನನಗೆ, ಡಿಫ್ರೆಂಟಾಗಿ ಈಗ ನೀವು ಅವ್ರ ಜೊತೇಲಿ ಇದ್ದಿದ್ದಿದ್ರೆ ಹೇಗಿರ್ತಿತ್ತು ಅಲ್ವಾ ಅಂತ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಎಸ್, ಅವ್ರಿಗೆ ಇವಾಗ ಆ ಥರ ತುಂಬ ಫೀಲ್ ಆಗ್ತದೆ, ತುಂಬ ಎನರ್ಜಿ ಇದೆ, ತುಂಬ ಅನ್ಕೋತಾ ಇದ್ದಾರೆ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ಓಕೆ, ಈಗ ನಿಮ್ಮ ಇಬ್ಬರು ಮಧ್ಯದಲ್ಲೂ ಒಂದು ಸ್ನೇಹಿತರು ಅನ್ನೋರು ಇರ್ತಾರೆ, ಯಾರಾದರೂ ಒಬ್ಬರು ಪರ್ಸನ್ಸ್ ಇರ್ತಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದಾಗ ಏನು ಅವ್ರ ಮುಂದೆ ರಿಯಾಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಆ ರೀತಿ ಮನಸ್ಸಿನ ಸ್ಥಿತಿ ಅಷ್ಟು ಇದಾಗಿದೆ. ಫೈಂಡಿಂಗ್ ಔಟ್ ದ ಟ್ರೂತ್ ಕ್ರಶ್ಡ್ ಮೀ. ಸಿ, ಅವರು ಏನೋ ಅಂದ್ಕೊಂಡಿದ್ರು ಜೀವನದಲ್ಲಿ, ಅವ್ರು ಏನೋ ಬೇರೆಯವ್ರ ಮಾತು ಕೇಳಿ, ಥರ್ಡ್ ಪಾರ್ಟಿ ಮಾತು ಕೇಳಿ ಅವ್ರು ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ ಸ್ನೇಹಿತರೆ. ಹೌದು, ಅದರಿಂದ ನಿಮ್ಮನ್ನು ಅವರು ದೂರ ಮಾಡಿದ್ರು, ನಿಮ್ಮನ್ನು ಪ್ರತಿಯೊಂದಕ್ಕೂ ನಿಂದೆ ಮಿಸ್ಟೇಕ್ ಅನ್ನೋ ಥರ ಅವ್ರು ಮಾಡಿದ್ರು. ಅದು ಇವತ್ತು ಅವ್ರಿಗೆ ನಿಜಾಂಶ ಗೊತ್ತಾದ ಮೇಲೆ ಅವ್ರಿಗವರು ನಿಜವಾದ ಸತ್ಯವಾಗ್ಲೂ ಚೂರಾಗಿರೋ ಥರ ಅವ್ರ ಮನಸ್ಸಿಗೆ ಎಂಥ ದುಡುಕಿ ನಿರ್ಧಾರ ತಗೊಂಡೆ, ದುಡುಕಿ ತಪ್ಪು ಮಾಡಿದೆ ನಾನು ಅಂತ ಅವ್ರಿಗೆ ತುಂಬ ಅನ್ನಿಸ್ತಾ ಇದೆ. ಐ ಲೆಫ್ಟ್ ಯು ಬಿಫೋರ್ ಯು ಕುಡ್ ಲೀವ್ ಮೀ. ಎಸ್, ಅವ್ರು ಆಲ್ರೆಡಿ ಅವ್ರಿಗೆ ಇವಾಗ ಅನ್ನಿಸ್ತಾ ಇದೆ, ಎಸ್ ನಾನೇ ನಿನ್ನ ಬಿಟ್ಬಿಟ್ಟಿದ್ದೆ, ನೀನು ನನ್ನ ಬಿಟ್ಟೋಗೋಕ್ಕಿಂತ ಮುಂಚೆ. ಅಂದರೆ ತಪ್ಪು ದಾರಿಯಲ್ಲಿ ನಡೆದಾಗ ಅದು ಬಿಟ್ಟ ಹಾಗೇನೆ. ನಿಮಗೆ ಯಾವಾಗ ಸಪೋರ್ಟ್ ಬೇಕು ಅವಾಗ ಅವ್ರು ನಿಮ್ಮ ಹತ್ರಕ್ಕೆ ಬರದೇ ಇದ್ದಾಗ ಏನಂತ ಅನಿಸುತ್ತೆ ಹೇಳಿ? ಆವಾಗ ಎಲ್ರಿಗೂ ಅನಿಸುತ್ತೆ ಇವರು ನಮ್ಮ ಜೊತೆ ಇಲ್ಲ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಈ ಥರ ಇಲ್ಲದೇ ಇದ್ದಾಗ ಅಥವಾ ಈ ಥರ ಯಾರು ಪ್ರೀತಿ ಮಾಡ್ತಾರೋ ಅವರು ಈ ರೀತಿ ಮಾಡಿದಾಗ ಈ ಥರದ ಪ್ರೀತಿ ನಮಗೆ ಬೇಕಾಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಯಾವಾಗಲೂ ನಾವು ಪ್ರೀತಿ ಮಾಡಿದವರು ನಮ್ಮ ಜೊತೇಲಿ ಇರಬೇಕು, ನಾವು ಏನೇ ಮಾಡಿದ್ರೂ ಅದು ತಪ್ಪು ಸರಿ ತಿಳ್ಕೋಬೇಕು, ನಾವು ಅವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಅರ್ಥ ಆಗಬೇಕು ಅಂತ ನೀವು ಆ ಥರ ಯೋಚನೆ ಮಾಡೋರಾಗಿದ್ದು. ಬಟ್ ಇಲ್ಲಿ ಏನಾಗಿದೆ, ಅವರು ಅರ್ಥ ಮಾಡ್ಕೊಳ್ದೆ ದುಡುಕಿ ನಿರ್ಧಾರದಿಂದ ಅವರು ಹೋಗಿದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗೆ ಅವರು ಉತ್ತರ ಕೊಡ್ತಾ ಇರೋದಿದು. ಓಕೆ, ಅವ್ರಿಗೆ ನಿಜಾಂಶ ಏನಾಗಿತ್ತು ಅನ್ನೋಂಥದ್ದನ್ನು ಅವರು ಮನಸ್ಸಲ್ಲಿ ಇದನ್ನು ಅನ್ಕೋತಾ ಇದ್ದಾರೆ. ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಓ ಮೈ ಗಾಡ್, ಸೀರಿಯಸ್ಲಿ ನನಗದು ಫೀಲ್ ಆಗ್ತಾಯಿದೆ. ಆ ಪರ್ಸನ್ನು ತುಂಬ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಅವರು ಫೀಲ್ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ಸೆನ್ಸ್ ಇಟ್. ತುಂಬ ಬೇಜಾರಲ್ಲಿದ್ದಾರೆ. ಅವ್ರಿಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ನಿನ್ನ ಹತ್ರ ಹೇಳ್ಕೋಬೇಕು ನನಗೆ ಹೇಗೆ ಫೀಲ್ ಆಗ್ತಾಯಿದೆ, ನನಗೆ ಎಷ್ಟು ಕಷ್ಟ ಆಗ್ತಾಯಿದೆ, ನನಗೆ ಈ ರೀತಿ ನಾನೇ ಮಾಡ್ಕೊಂಡಿದ್ದು ನಿನಗೆ ಹೇಳಬೇಕು, ಬಟ್ ನೀನು ಈಗ ನನ್ನ ಜೊತೆಲಿಲ್ಲ ಹೇಳ್ಕೊಳ್ಳೋದಕ್ಕೆ ಅಂತ ಆ ಪರ್ಸನ್ಗೆ ನೋವಿದೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಿಮಗೆ ಖಚಿತಪಡಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಅವರ ಮನಸ್ಸಿನ ಭಾವನೆ, ಅವರ ಮನಸ್ಸಿನಲ್ಲಿ ಮಾತಾಡ್ಕೋತಾ ಇರೋ ಅಂಥದ್ದು, ಅವರು ಆ ರೀತಿ ಯೋಚನೆ ಮಾಡ್ತಾ ಇರೋ ಅಂಥದ್ದು ನಿಮ್ಮ ಬಗ್ಗೆ. ಈ ರೀತಿ ಆಗೋದಕ್ಕೆ ಕಾರಣ ಏನಾಗಿತ್ತು ಅಂತ ಸ್ನೇಹಿತರೆ, ನಿಮ್ಮ ಇಬ್ಬರ ಮಧ್ಯದಲ್ಲಿ ಈ ರೀತಿ ಪರಿಸ್ಥಿತಿಯಾಗಿ ಆ ವ್ಯಕ್ತಿಗೆ ಏನು ಫೀಲ್ ಆಗ್ತಾಯಿತ್ತು, ಯಾಕೆ ಅವ್ರು ಆ ಥರ ಮಾಡಿದ್ರು, ಅವರು ಯಾವ ಉದ್ದೇಶಕ್ಕಾಗಿ ಹಾಗೆ ಮಾಡಿದ್ರು, ಇವತ್ತು ಅವ್ರಿಗೆ ಆ ರೀತಿ ಆಗೋದಕ್ಕೆ ಕಾರಣ. ಎಸ್, 4 ಆಫ್ ವ್ಯಾಂಡ್ಸ್ ಬಂದಿದೆ. ಅವ್ರ ಮನಸ್ಸಲ್ಲಿ ಇವಾಗ ಏನು ಅನ್ನಿಸ್ತಾ ಇದೆ, ನಿಮ್ಮನ್ನು ಮದುವೆ ಆಗಬೇಕು, ನೀವೇ ಅವ್ರಿಗೆ ಲೈಫ್ ಪಾರ್ಟ್ನರ್, ಸರಿಯಾದ ಪಾರ್ಟ್ನರ್. ನೀವಿದ್ದಾಗ ಅವ್ರಿಗೆ ಜಾಲಿ ಇತ್ತು ಲೈಫು, ಎಲ್ಲವೂ ಸರಿಯಾಗಿತ್ತು, ಎಲ್ಲವೂ ತರ್ಕಬದ್ಧವಾಗಿತ್ತು. ನಿಮ್ಮನ್ನು ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ನೀವೇ ಸರಿಯಾದ ವ್ಯಕ್ತಿ ಅವ್ರಿಗೆ ಅಂತ ಅವ್ರಿಗೆ ಅನ್ನಿಸೋಕ್ಕೆ ಶುರುವಾಗಿದೆ. ಎಸ್, ಅವರ ಮನಸ್ಸಿನ ಭಾವನೆ ಈ ರೀತಿ ಹೇಳ್ತಾ ಇದೆ. ಬಟ್ ಆದರೆ 8 ಆಫ್ ವ್ಯಾಂಡ್ಸ್ ಬಂದಿದೆ, ಸ್ಲೋ ಮೋಷನ್ ಆಗಿದೆ. ಯಾಕೆಂದರೆ ಇದು ಕರ್ಮ, ಇದು ಪ್ಯಾಟ್ರನ್. ಅವ್ರು ಮಾಡಿದ ತಪ್ಪಿಗೆ ಇವಾಗ ಅವರು ಅದನ್ನು ಮನವರಿಕೆ ಮಾಡ್ಕೋಬೇಕಾಗಿದೆ. ಅವ್ರು ಮಾಡಿದ ತಪ್ಪಿಗೆ ಇದು ಅವರು ಪಶ್ಚಾತ್ತಾಪ ಪಡಲೇಬೇಕಾಗಿದೆ. ಕೆಲವು ಕೈವಾಡದಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿರೋದು. ಅವರು ಸಾಕಷ್ಟು ಯೋಚನೆ ಮಾಡಬೇಕಾಗಿತ್ತು. ಕೆಲವು ಕಾಣದ ಕೈಗಳಿಂದ ಪ್ರಾಬ್ಲಮ್ಸ್ ತಂದ್ಕೊಂಡಿದ್ದಾರೆ. ಅವ್ರು ಅದನ್ನು ನಂಬಿ ಇವತ್ತು ಮೋಸವಾಗಿ, ಅದಕ್ಕೆ ನಿಜಾಂಶ ಗೊತ್ತಾದ ಮೇಲೆ ಅವ್ರಿಗೆ ಮನಸ್ಸಿನ ಭಾವನೆ ನೋವನ್ನು ತರಿಸ್ತು ಅನ್ನೋದನ್ನು ಹೇಳಿದ್ರು ಅವರು.
ಖಂಡಿತವಾಗ್ಲೂ ಅದು ಇಲ್ಲಿಗೆ ಲಿಂಕ್ ಆಗ್ತಾಯಿದೆ ನೋಡಿ. ಮತ್ತು ಥರ್ಡ್ ಪಾರ್ಟಿ ಇದ್ದಾರೆ, ಖಂಡಿತವಾಗ್ಲೂ ಇದು ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದು ಈ ಥರ ರಿಲೇಷನ್ಶಿಪ್ನ ಹಾಳು ಮಾಡಿದ್ದವರು ಮಧ್ಯದಲ್ಲಿ ಬಂದು ಹೋಗಿದ್ದಾರೆ. ಎಸ್, ಅವರು ಬೆಂಕಿ ಕಿಡಿ ಹತ್ತಿಸಿ ನಿಮ್ಮಿಬ್ಬರ ಮಧ್ಯದಲ್ಲಿ ಹೋಗಿದ್ದಾರೆ. ನೀವು ಸಾಕಷ್ಟು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನೋಡಿದ್ರಿ, ಸಮಾಧಾನವಾಗಿ ತೋರ್ಸೋಕ್ಕೆ ನೋಡಿದ್ರಿ, ಸಾಕ್ಷಿಗಳು ಸಮೇತ ತೋರ್ಸೋಕ್ಕೆ. ಕೆಲವು ಸಲ ನಿಮಗೆ ಸಾಕ್ಷಿ ಸಿಗೋದಿಲ್ಲ, ಹೇಳಿದ್ದನ್ನು ಕೇಳಿ ನಂಬೋ ಅಂಥ ವ್ಯಕ್ತಿ ಆಗಿರಬೇಕು. ಬಟ್ ಆದರೆ ಅದು ಆ ರೀತಿ ಆಗಲಿಲ್ಲ. ನೀವು ಆ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಸ್ನೇಹಿತರೆ. ಒಬ್ಬಂಟಿಯಾಗಿ ನೀವು ನಿಂತು ಸಾಕಷ್ಟು ನಂಬಿಸೋದಕ್ಕಾಗಲಿ ಅಥವಾ ಏನು ನಡೀತಾ ಇದೆ ಅಂತ ಹೇಳೋದಕ್ಕಾಗಲಿ, ಕಣ್ಣಲ್ಲಿ ನೋಡ್ತಿರೋದನ್ನು ಸತ್ಯವನ್ನು ಹೇಳಿದ್ರೆ ನಂಬದೇ ಇರೋ ಅಂಥ ವ್ಯಕ್ತಿ ಆಗಿದ್ದರು. ನಿಮಗೆ ಸಪೋರ್ಟ್ ಇಲ್ಲಿ ಇರಲಿಲ್ಲ ಅನ್ನೋದು ಕಾಣಿಸ್ತದೆ. ಆ್ಯಕ್ಚುಲಿ 9 ಆಫ್ ವ್ಯಾಂಡ್ಸಲ್ಲಿ ಸಪೋರ್ಟ್ ಇದೆ, ಎಲ್ಲರದು ಸ್ನೇಹಿತರದು ಅಂತ ಹೇಳ್ಬೋದು. ಬಟ್ ಸಪೋರ್ಟ್ ನಿಮಗೆ ಅಂದರೆ ನಿಮಗೆ ಸಹಾಯ ಕಮ್ಮಿ ಇತ್ತು. ಯಾರದೇ ಆಗಲಿ ನಿಮಗೆ ಸಹಾಯ ಕಮ್ಮಿ ಇತ್ತು. ಒಬ್ಬಂಟಿಯಾಗಿ ನಿಂತು ನೀವು ಈ ರಿಲೇಷನ್ಶಿಪ್ನ ನೀವು ಒಬ್ಬರೇ ಸಾಗಿಸ್ತಾ ಇದ್ರಿ. ಜೊತೆಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಅಷ್ಟೇ ಇಬ್ಬರೂ ಒಟ್ಟಿಗೆ ನಿಂತು ಒಂದೇ ಥರ ಯೋಚನೆ ಮಾಡಿದ್ರೆ, ಯಾರೇ ಬಂದರೂ ವ್ಯಕ್ತಿ ನೀವು ಒಬ್ರನ್ನೊಬ್ರು ಬಿಟ್ಕೊಡದೆ ಅವ್ರು ನಮ್ಮ ಮಧ್ಯದಲ್ಲಿದ್ದರೆ ನೀವು ಖಂಡಿತವಾಗ್ಲೂ ಚೆನ್ನಾಗಿರ್ತಿದ್ರಿ. ಎಸ್, ಬಿಡದೆ ಹೋಗಿದ್ದಿದ್ರೆ ಮಧ್ಯದಲ್ಲಿ ನೀವು ಒಳ್ಳೆ ಕ್ವೀನ್ ಥರ, ಕಿಂಗ್ ಥರ ನೀವು ಇರ್ತಿದ್ರಿ. ಯೋಚನಾ ಶಕ್ತಿ ಸಮಸ್ಯೆ ಆಯಿತು ಇಲ್ಲಿ. ಮೆಂಟಲಿ ಯೋಚನೆ ಏನು ಮಾಡಿದ್ರಿ ಅಂದರೆ, ಕಣ್ಣಿಗೆ ಏನು ಕಾಣಿಸಿದೆ ಅದನ್ನು ಮಾತ್ರ ನಂಬಿದ್ರು ಅವರು. ಅವರ ಮನಸ್ಸಿನ ಮಾತಿಗೆ ತಲೆ ಕೊಡಲಿಲ್ಲ, ಅವರ ಹೃದಯಕ್ಕೆ ಅವರು ಮಾತನ್ನು ನಂಬಲಿಲ್ಲ. ಅವ್ರ ಹೃದಯ ಬೇರೆಯೇ ಹೇಳ್ತಿತ್ತು, ಬಟ್ ಕಣ್ಣು ಹೇಳಿದ್ದನ್ನು ಕೇಳಿ ನಂಬಿ ತಲೆಯಲ್ಲಿ ಏನು ಬುದ್ಧಿ ಲಾಜಿಕ್ ಉಪಯೋಗಿಸಿ ಅವರು ಆ ರೀತಿ ಪರಿಸ್ಥಿತಿ ಮಾಡಿಕೊಂಡು ಇವತ್ತು ಅವ್ರಿಗವರೇ ನೋವು ತಂದ್ಕೊಂಡಿದ್ದಾರೆ. ಇದನ್ನು ಮಾತ್ರ ಖಂಡಿತ ಹೇಳ್ತೀನಿ. ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗವರೇ ನೋವು ತಂದ್ಕೊಂಡು ಯಾರಿಗೂ ಹೇಳೋಕ್ಕಾಗದೆ ಒಳಗಡೆನೇ ಒದ್ದಾಡ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗಿದೆ. ಅವರು ಈ ಥರ ಮಾಡಬಾರ್ದಾಗಿತ್ತು ಅನ್ನೋದು ಅವರ ಮನಸ್ಸಿನ ಭಾವನೆ ಅವ್ರಿಗೆ. ಆದರೆ ಏನು ಮಾಡ್ತೀರಾ, ಆ ಸಿಚುಯೇಷನಲ್ಲಿ ಆ ರೀತಿ ಮಾಡಿದ್ರು, ಆ ರೀತಿ ಮಾಡಿರೋದ್ರಿಂದ ಹೀಗಾಯಿತು. ಎಸ್, ಅವ್ರ ಮನಸ್ಸಿನಲ್ಲಿ ಇದೆ, ಆಸೆ ಇದೆ, ಮತ್ತಿನ್ನೊಮ್ಮೆ ನಿಮ್ಮ ಜೊತೆ ಬಾಳಬೇಕು, ನಿಮ್ಮ ಜೊತೆ ಬದುಕಬೇಕು, ನೀವು ಅವ್ರಿಗೆ ಬೇಕು ಅನ್ನೋ ಅಂಥದ್ದು ಅವ್ರಿಗಿವಾಗ ಆಸೆ ಬಂದಿದೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಅವ್ರಿಗೆ ಈ ಆಸೆ ಇದೆ. ಇನ್ನೊಮ್ಮೆ ಬಂದರೆ, ಇನ್ನೊಮ್ಮೆ ಈ ತಪ್ಪನ್ನ ಅವ್ರು ಮಾಡಿದ ತಪ್ಪನ್ನ ನೀವು ಮನ್ನಿಸಿ ಅವ್ರ ಜೊತೆಯಲ್ಲಿ ಸೇರಿದ್ರೆ ಖಂಡಿತವಾಗ್ಲೂ ಅವರು ಅರ್ಥಕೊಂಡು ಬಾಳ್ತೀನಿ, ಇನ್ನು ಯಾವತ್ತೂ ಈ ರೀತಿ ಆಗೋದಿಲ್ಲ ಅಂತ ಅವರ ಮನಸ್ಸಿನ ಮಾತು ಈ ರೀತಿ ಹೇಳ್ತಾ ಇದೆ ಸ್ನೇಹಿತರೆ. ಎಸ್, ಈ ರೀತಿ ಹೇಳ್ತಿದೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ನೋಡಬೇಕಲ್ವ. ಈಗ ಅವರೊಬ್ಬರದೇ ಹೇಳೋಕ್ಕಾಗಲ್ಲ. ಈಗ ನೀವು ಮೂವ್ ಆನ್ ಆಗಿರ್ತೀರಾ, ಅವರು ಮಾಡಿದ್ದ ಕೆಲಸ ಎಂತೆಂಥ ಸಿಚುಯೇಷನ್ ಎಲ್ಲ ನೋಡ್ಕೊಂಡು ನೀವು ಮೂವ್ ಆನ್ ಆಗಿರ್ತೀರಾ. ಎಸ್, ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆ, ಅನ್ರಿಕ್ವೆಟೆಡ್ ಲವ್ ಅಂತ ಅನ್ನಿಸ್ತಾ ಇದೆ ನಿಮಗೆ. ದೇರ್ ಇಸ್ ನಾಟ್ ಎನಫ್ ಅಟ್ರ್ಯಾಕ್ಷನ್ ಆರ್ ಕೆಮಿಸ್ಟ್ರಿ. ನಿಮಗೆ ಈಗ ಅವರ ಮೇಲಿನ ಭಾವನೆಗಳು ಕಮ್ಮಿ ಆಗೋಗಿದೆ. ಯಾಕಂದರೆ ಸಾಕಷ್ಟು ಮನುಷ್ಯ ಕೊಡ್ತಾ ಇದ್ರೆ ಒಬ್ಬ ಗೀವರ್ ಆಗಿದ್ದರೆ ಅವರು ಒಂದು ಟೈಮ್ ಒಂದು ಸಿಚುಯೇಷನ್ ಬಂದು ಅವ್ರಿಗೆ ಸ್ಟಾಪ್ ಮಾಡಬೇಕು ಅನ್ಸ್ಬಿಟ್ರೆ ಎಸ್ ಸ್ಟಾಪ್ ಆಗಿಬಿಡುತ್ತೆ ಅಲ್ಲಿಗೆ. ಸೊ ನೀವು ಹಂಗೆ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಕೊಡ್ತಾ ಕೊನೆಗೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕೆಮಿಸ್ಟ್ರಿ, ಅಟ್ರ್ಯಾಕ್ಷನು ಎಲ್ಲವೂ ಕಮ್ಮಿ ಆಗೋಯ್ತು ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲವೂ ಮನಸ್ಥಿತಿ ಹಾಳಾಗೋಯ್ತು ನಿಮಗೆ. ಯಾಕಾದರೂ ನಾನು ಇಂಥ ವ್ಯಕ್ತಿ ಜೊತೆಗಿರೋ ಅಂಥದ್ದು ನನಗೆ ಬೇಡ ಅನ್ನೋ ಲೆವೆಲ್ಗಾಯಿತು. ಎಸ್, ಎಂಗೇಜ್ಮೆಂಟ್, ಯುವರ್ ಲವ್ ಲೈಫ್ ಈಸ್ ಅಸೆಂಡಿಂಗ್ ಟು ಅ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್. ಎಸ್, ನೀವು ಯಾವ ರೀತಿಯ ವ್ಯಕ್ತಿ ಅಂತಂದರೆ ಹೈಯರ್ ಲೆವೆಲಲ್ಲಿ ಇರಬೇಕು. ಮನಸ್ಸು ಈ ಲೋವರ್ ಲೆವೆಲ್ ಲೈಕ್ ಅಸೂಯೆ, ಪೊಸೆಸಿವ್ನೆಸ್ಸು, ಹೊಟ್ಟೆ ಕಿಚ್ಚು, ಮತ್ತು ಯಾರು ಮೂರನೇ ವ್ಯಕ್ತಿಯ ಮಾತು ಕೇಳಿ ನಿಮ್ಮ ಜೊತೆ ಆ ಥರ ಆಡೋದು, ಸಂಸಾರನ ಹಾಳು ಮಾಡ್ಕೊಳ್ಳೋದು, ಚೈಲ್ಡಿಶ್ ಬಿಹೇವಿಯರು ಅಥವಾ ಸಿಲ್ಲಿಯಾಗಿ ಆಡೋದು, ಇವೆಲ್ಲ ನಿಮಗೆ ಇಷ್ಟ ಆಗಲ್ಲ. ನೀವು ತುಂಬ ಸ್ಪಿರಿಚುವಲ್ ಲೆವೆಲಲ್ಲಿ ಯೋಚನೆ ಮಾಡೋವಂಥವ್ರು. ಏನೇ ಬಂದರೂ ಜೀವನದಲ್ಲಿ ನಿಮಗೇನಂತಂದರೆ ಆಡ್ ಆಗಿರೋವಂಥ ಡಿಸೆಂಡಿಂಗ್ ಆರ್ಡರಲ್ಲಿ ನಿಮಗೆ ಬೇಕಾಗಿಲ್ಲ ಲೈಫು. ನಿಮ್ಗೆ ಯಾವಲ್ಲ ಅಸೆಂಡಿಂಗ್ ಅಂದರೆ
ಇನ್ಕ್ರೀಸ್ ಆಗ್ತಾ ಹೋಗಬೇಕು. ರಿಲೇಷನ್ಶಿಪ್ಪಲ್ಲಿ ನಿಮಗೆ ಗ್ರೋತ್ ಕಾಣ್ತಾ ಹೋಗಬೇಕು, ನಿಮಗೆ ಬೆಳವಣಿಗೆ ಇರಬೇಕು. ಬಟ್ ಆ ರಿಲೇಷನ್ಶಿಪ್ಪಲ್ಲಿ ಒಂಚೂರು ಬೆಳೆಯುತ್ತೆ, ಒಂಚೂರು ಕಟ್ಟಾಗುತ್ತೆ, ಮತ್ತೆ ಬೆಳೀತಾ ಇದೆ, ಇನ್ನೇನೋ ಕಷ್ಟಪಟ್ಟು ಬೆಳೀತಾ ಇದ್ದಂಗೆ ಮತ್ತೆ ಕಟ್ ಮಾಡೋದು, ಈ ರೀತಿ ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಅದು ಯಾವತ್ತೂ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರೇ ಬೆಳೆಸ್ತೀನಿ ಅಂತ ನೋಡಿದ್ರು ಅದು ಆಗೋದಿಲ್ಲ. ಅದು ಇಬ್ಬರೂ ಕೂಡ ಸೇರಿ ಬೆಳಿಬೇಕು. ನೋಡಿ, ಕರೆಕ್ಟು. ಮೇಕ್ ದ ಎಫರ್ಟ್, ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್ ಅಂತ ಬಂತು ನೋಡಿ. ಕರೆಕ್ಟಾಗಿ ನಾನು ಹೇಳ್ದಂಗೆ ಯಾವಾಗಲೂ ಗೈಡೆನ್ಸ್ ಇರಬೇಕು, ಕರೆಕ್ಟಾಗಿ ಒಬ್ರಿಗೊಬ್ರು ಸಮರಸವಾಗಿರಬೇಕು. ನಿಮ್ಮ ಮೈಂಡ್ಸೆಟ್ ಹಂಗಿದೆ, ನೀವು ಯೋಚನೆ ಮಾಡೋದು ಒಬ್ರಿಗೊಬ್ರು ಹೇಳ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಹೋಗೋಣ ಅನ್ನೋ ವ್ಯಕ್ತಿತ್ವ ನಿಮ್ಮದು. ನೀವು ಆ ರೀತಿ ಯೋಚನೆ ಮಾಡುವಂಥ ವ್ಯಕ್ತಿ ನೀವು. ಎಫರ್ಟ್ ಇರಬೇಕು ಇಬ್ಬರಲ್ಲೂ, ಒಬ್ಬರಲ್ಲೇ ಎಫರ್ಟ್ ಇದ್ದರೆ ಅದು ಆಗೋದಿಲ್ಲ ಅನ್ನೋ ಅಂಥ ಮನಸ್ಥಿತಿ ನಿಮ್ದು. ಇವಾಗ ನೀವು ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ. ಎಸ್, ಸೋಲ್ಮೇಟ್, ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನಿಜವಲ್ಲ, ಲಾಸ್ಟ್ ಇದು ಈ ಥರ ಬಂತು. ನೀವು ಇವಾಗ ಇವರು ನಿಮ್ಮ ಸೋಲ್ಮೇಟ್ ಅಂತ ಹೇಳಬಲ್ಲೆ ನಾನು. ಖಂಡಿತವಾಗ್ಲೂ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗಿದೆ. ನೀವು ಏನೇ ತಪ್ಪು ಮಾಡಿದ್ರು ಅವರು ನಿಮಗೂ ಫೀಲ್ ಆಗ್ತಾಯಿದೆ. ಎಸ್, ಕನೆಕ್ಷನ್ ಇದೆ ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದೆ. ನಿಮಗೆ ಅದರಂತೆ ಬಂತು ನೋಡಿ ಈ ಕನೆಕ್ಷನ್ ಏನು ಅಂತ. ನಿಮಗೂ ಫೀಲ್ ಆಗ್ತಾಯಿದೆ, ನಿಮಗೂ ನೋವಾಗ್ತಾ ಇದೆ. ಅವ್ರನ್ನ ಬಿಟ್ಟಿರೋದಕ್ಕೆ ನಿಮ್ಮ ಕೈಲೂ ಸಾಧ್ಯ ಇಲ್ಲ, ಅವ್ರಿಗೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಲ್ಲೆ. ಇಷ್ಟು ಖಂಡಿತವಾಗ್ಲೂ ಹೇಳಬಲ್ಲೆ. ಆದಷ್ಟು ಕೂತು ಇಬ್ಬರು ಮಾತಾಡಿ, ಇಬ್ಬರು ಇನ್ನು ಅವ್ರಿಗೆ ಅವ್ರು ಮಾಡಿದ ತಪ್ಪು, ಅವರ ಯೋಚನೆ ಆಲೋಚನೆ ಎಲ್ಲವೂ ಅವ್ರಿಗೆ ಅರ್ತಿದೆ ಅಂತ ಹೇಳ್ತೀನಿ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಸೇರಬೇಕು ಅನ್ನೋ ಆಸೆ ಇದೆ, ನಿಮಗೂ ಕೂಡ ಇದೆ. ಆ್ಯಂಡ್ ಅವರು ನಿಮ್ಮ ಸೋಲ್ಮೇಟ್ ಆಗ್ತಾರೆ ಕೂಡ. ನೀವಿಬ್ಬರು ಒಂದಾದರೆ ಖಂಡಿತವಾಗ್ಲೂ ಅವರು ನಿಮ್ಮ ಸೋಲ್ಮೇಟ್ ಆಗ್ತಾರೆ. ಅವ್ರು ಮಾಡಿದ ತಪ್ಪುಗಳೆಲ್ಲ ಅರಿವಾಗಿದೆ. ಆ್ಯಂಡ್ ಗಿವ್ ಹಿಮ್ ಅ ಚಾನ್ಸ್, ಅಥವಾ ಅವಳಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇದೆ. ಬಿಕಾಸ್ ಇದು ನಿಮ್ಮ ಟ್ರೂ ಲವ್ ಆಗಿದೆ. ಅದಕ್ಕೆ ನಿಮಗೂ ಕನೆಕ್ಷನ್ ಕಟ್ಟಾಗ್ತಾಯಿಲ್ಲ, ಕಾರ್ಡ್ ಕಟ್ಟಾಗ್ತಾಯಿಲ್ಲ. ಒಬ್ರಿಗೊಬ್ಬರು ದೂರ ಇದ್ದರೂ ನೀವಿಬ್ಬರು ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಒಂದಾಗ್ಬೋದು. ಈಗ ಪಾಠ ಕಲ್ತಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ. ನೀವು ಒಂದು ಚಾನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಒಳ್ಳೆಯ ಸೋಲ್ಮೇಟ್ ಆಗ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ನಿಮ್ಮ ಎಕ್ಸ್ ಅಂತ ಹೇಳ್ಬೋದು, ಲವರ್, ಅಥವಾ ನಿಮ್ಮ ಪ್ರೆಸೆಂಟ್ ಲವ್ ಅಂತ ಹೇಳ್ಬೋದು. ಯಾವುದಾದ್ರು ನೀವು ಅನ್ಕೋಬೋದು. ಸುಮಾರು ವರ್ಷದಿಂದ ಕೆಲವರು ದೂರ ಇದ್ದೀರಾ, ಇವಾಗ ಮತ್ತೆ ಒಂದಾಗೋ ಸಮಯ ಬಂದಿದೆ ನಿಮಗೆ. ಖಂಡಿತವಾಗ್ಲೂ ಒಂದಾಗುವ ಸಮಯ ಬಂದಿದೆ. ಆ್ಯಂಡ್ ನೀವು ಕೂಡ ಕೆಲವು ಲೆಸನ್ಸ್ ಕಲಿತಾ ಬಂದಿದ್ದೀರಾ. ಹೈಯರ್ ಎನರ್ಜಿ ಜೊತೆಗೆ ನೀವು ಅಲೈನ್ಡ್ ಆಗಿದ್ದೀರಾ ಯೂನಿವರ್ಸ್ ಜೊತೆಗೆ. ಆ್ಯಂಡ್ ಅವರು ಕೂಡ ಅದೇ ರೀತಿ ರೆಸ್ಪಾನ್ಸಿಬಲ್ ಆಗಿ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇನ್ಮೇಲಿಂದ ಅವರು ನಿಮ್ಮ ದಾರಿಯಲ್ಲೇ ನಡೆಯುವಂತಹ ವ್ಯಕ್ತಿ ಆಗಿದ್ದಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ತಾ ಇದ್ದಾರೆ, ನೀವು ಕೂಡ ಅವ್ರನ್ನ ಮಿಸ್ ಮಾಡ್ತಾ ಇದ್ದೀರಾ. ನೀವು ಖಂಡಿತವಾಗ್ಲೂ ಒಳ್ಳೆಯ ಜೋಡಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ವಾವ್, ಒಳ್ಳೆಯ ರೀಡಿಂಗ್ ಆಗಿತ್ತು ಇವತ್ತು ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ನಾನು ರೀಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆಯ ಪಾಸಿಟಿವ್ ಎನರ್ಜಿ. ಈ ಎನರ್ಜಿನ ಕ್ಲೈಮ್ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಹರಿ ಓಂ ಸಾಯಿರಾಮ್.